ಹಲೋ ಫ್ರೆಂಡ್ಸ್, ನಾನು ಪ್ರಶಾಂತ್. ನಾನು ನಿಮಗೆ ತುಳಸಿ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇಂದು ತುಳಸಿ ಗಿಡ ಹಿಂದೂಗಳು ಆಚರಿಸುವಂತಹ ಹಬ್ಬ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಬಾಟ್ನಿಕಲ್ ನೇಮ್ ಬಂದ್ಬಿಟ್ಟು ವಸಿಮಮ್ ಸ್ಯಾಂಟಮ್ ಅಂತ. ಮೊದಲ ಫ್ಯಾಮಿಲಿ ನೇಮ್ ಬಂದ್ಬಿಟ್ಟು ಲ್ಯಾಮಿಯೇಸಿಯೇ ಫ್ಯಾಮಿಲಿ. ಇದ್ರದ್ದು ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ ಕಫ ವಾತಹಾರ, ಕೃಮಿಜ್ಞ ಮತ್ತೆ ಕುಟಿ ಗಂಧಹಾರ. ಇದ್ರದ್ದು ಇಂಟರ್ನಲ್ ಯೂಸಸ್ ಏನಪ್ಪಾ ಅಂತಂದ್ರೆ ಕಫವನ್ನ ಕರಗಿಸುತ್ತೆ. ಹೇಗಪ್ಪ ಅಂತಂದ್ರೆ ತುಳಸಿಯಲ್ಲಿ ತೀಕ್ಷ್ಣ ಗುಣ ಇರುತ್ತೆ. ಎಲ್ಲಿ ಬೇಕಾದ್ರೂ ಪೆನೆಟ್ರೇಟ್ ಆಗಿ ಕಫವನ್ನ ಕರಗಿಸಿ ಆಮೇಲೆ ಎಕ್ಸ್ಪೆಕ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಇದು. ಆಮೇಲೆ ಶ್ವಾಸ ರೋಗ, ಉಸಿರಾಟ ಕಷ್ಟ ಆಗುತ್ತಲ್ಲ ಅವ್ರಿಗೆ, ಮತ್ತೆ ಇದು ಆಂಟಿಬಯೋಟಿಕ್ ಆಗಿ ಕೂಡ ವರ್ಕ್ ಆಗುತ್ತೆ. ಇದು ಜ್ವರವನ್ನ ಕಡಿಮೆ ಮಾಡುತ್ತೆ ಇದು. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬಂದ್ರೆ ಹೊಟ್ಟೆ ಹಸಿರಲ್ಲ, ಅನಾರೋಗ್ಯ, ಹೊಟ್ಟೆ ನೋವು, ಆಮೇಲೆ ಡಯೇರಿಯಾ, ಆಂಟಿಸ್ಪಾಸ್ಮಟಿಕ್ ಆಗಿ ವರ್ಕ್ ಆಗುತ್ತೆ ಇದು. ಆಮೇಲೆ ಸ್ಕಿನ್ ರಿಲೇಟೆಡ್ ಬಂದ್ರೆ ಫಸ್ಟ್ ಆಫ್ ಆಲ್ ರಿಂಗ್ ವರ್ಮ್, ಆಮೇಲೆ ಎಕ್ಸೆಮಾ, ತದನಂತರ ಸ್ಕೇಬೀಸ್ ಕೂಡ ಕಡಿಮೆ ಆಗುತ್ತೆ ಈ ತುಳಸಿಯಿಂದ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಕಿಡ್ನಿಲಿ ಇರ್ತಕ್ಕಂಥ ಹಳು ಕೂಡ ಕಡಿಮೆ ಆಗುತ್ತೆ ಇದಕ್ಕೆ. ಸಿಸ್ಟೈಟಿಸ್, ಬರ್ನಿಂಗ್ ಮ್ಯೂಚುರೇಷನ್, ಯೂರಿನ್ ಊರಿರ್ತಿರುತ್ತಲ್ಲ ಅವರಿಗೆ. ಆಮೇಲೆ ತದನಂತರ ಇದ್ರದ್ದು ಡೋಸೇಜ್ ಏನಪ್ಪಾ ಅಂತಂದ್ರೆ ತುಳಸಿ ಸೀಡ್ಸ್ ನ 3 to 6 ಗ್ರಾಮ್ ಯೂಸ್ ಮಾಡ್ತೇವೆ. ತುಳಸಿ ಲೀವ್ಸ್ ನ 10 to 20 ml ಜ್ಯೂಸ್ ನ ಯೂಸ್ ಮಾಡ್ತೇವೆ. ಆಮೇಲೆ ತುಳಸಿ ರೂಟ್ ಡಿಕಾಕ್ಷನ್ 50 to 100 ml ಯೂಸ್ ಮಾಡ್ತೇವೆ. ಆಯುರ್ವೇದಿಕ್ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಫಾರ್ಮುಲೇಷನ್ಸ್ ಗಳು ಯಾವ್ಯಾವಪ್ಪ ಅಂತಂದ್ರೆ ಸುರಸಾದಿಗಣ ಕಷಾಯ, ಆಮೇಲೆ ತುಳಸಿ ಪತ್ರ ತೈಲ, ಆಮೇಲೆ ವಿಲ್ವಾದಿ ಗುಟಕ. ಸದ್ಯಕ್ಕೆ ಇಷ್ಟು ಮಾಹಿತಿ ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.